ಹೊಡಿರಿ ಹೊಡಿರಿ, ಮುಟ್ಟಿ ನೋಡ್ರಿ ನೋಡೋಣ, ನಾನು ನೀನು ಟಚ್ ಮಾಡ್ರಿ ನೋಡೇ ಬಿಡೋಣ. ನೋಡಿ, ಇದು ಪೊಲೀಸರಿಗೆ ತೊಡೆ ತಟ್ಟಿ ಆವಾಜ್ ಹಾಕಿದಂತಹ ಯುವಕನ ಭಾಷೆ ಇದು. ಹೊಡಿರಿ ಹೊಡಿರಿ, ಮುಟ್ಟಿ ನೋಡ್ರಿ ನೋಡೋಣ, ನಾನು ನೀನು ಟಚ್ ಮಾಡಿ ನೋಡೋಣ. ಪೊಲೀಸರಿಗೆ ತೊಡೆ ತಟ್ಟಿ ಆವಾಜ್ ಹಾಕಿದ್ದಾನೆ ಯುವಕ. ಯಾವ ಕಾರಣಕ್ಕೆ? ತುಮಕೂರಿನ ತುರುವೇಕೆರೆಯಲ್ಲಿ ಬಟ್ಟೆ ಬಿಚ್ಚಿಕೊಂಡು ರಂಪಾಟ ಮಾಡಿದ್ದಾನೆ ಇವನು. ತುರುವೇಕೆರೆ ತಾಲೂಕು ಕಚೇರಿಯಲ್ಲಿ ನಶೆಯಲ್ಲಿ ಮಾಡಿದ್ದಿದ್ದು, ನಾರ್ಮಲ್ ಆಗಲ್ಲ, ನಶೆಯಲ್ಲಿ ಕಂಠಪೂರ್ತಿ ಕುಡಿದು ಬಂದಿದ್ದ ಯುವಕ ರವಿ ರಂಪಾಟ ಮಾಡಿದ್ದಾನೆ. ಪೊಲೀಸರ ಮುಂದೆ ಪತ್ನಿಗೆ ಹಾಗೂ ತಾಯಿಯ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ. ಕೌಟುಂಬಿಕ ಸಮಸ್ಯೆಗೆ ಮನನೊಂದು ಕಂಠಪೂರ್ತಿ ಕುಡ್ಕೊಂಡು ಬಂದಿದ್ದ ರವಿ. ರಂಪಾಟ ಮಾಡಿದ ರವಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ತೊಡೆ ತಟ್ಟಿ ಬಟ್ಟೆ ಬಿಚ್ಚಿ ಬಂದ್ರು ನೋಡೇ ಬಿಡೋಣ, ನಾವ ನೀನ, ಬರೀ ಒಂದ್ ಕೈ ನೋಡೇ ಬಿಡೋಣ ಸವಾಲ್ ಹಾಕಿದ್ದಾನೆ, ಅದು ನಶೆಯಲ್ಲಿ. ನೋಡಿ ಅವನ ಅವತಾರವನ್ನ ನೋಡ್ರಿ ನೋಡ್ರಿ, ನಿಲ್ಲಕ್ಕಾಗ್ತಾ ಇಲ್ಲ ಅವನಿಗೆ. ಬಂದ್ರು ನೋಡೇ ಬಿಡೋಣ. ನೋಡಿ, ಕಾಕಿ ಮೇಲೆ ಕೈ ಮಾಡಕ್ ಹೋಗ್ತಾ ನೋಡಿ. ಅವ್ರ ತಾಯಿಗೆ ಹೊಡಿತಾನೆ, ಹೆಂಡತಿಗೆ ಹೊಡಿತಾನೆ ನೋಡಿ, ಅಲ್ಲೇ ಪಕ್ಕದಲ್ಲೇ. ಇದು ಎಣ್ಣೆ ಏಟಲ್ಲಿ ಮಾಡಿದ್ದಿದು ರವಿದು. ಇದು ಅಸಲಿ ತಾಕತ್ತಲ್ಲ. ಇದು ಎಣ್ಣೆ ಬಿದ್ದಾಗ ಕೆಲವೊಬ್ರು ಇಲಿಗಳಿದ್ದಂಥವ್ರು ಹುಲಿಗಳಾಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ ನಾವು ಆ ಎಣ್ಣೆ ನಶೆಯಲ್ಲಿ ಯಾವ ರೀತಿ ಅವಾಂತರ ಮಾಡಿದ್ದಾನೆ ರವಿ ಅಂತ ಹೇಳಿ. ಕೆಲವೊಬ್ರು ಈ ಎಣ್ಣೆ ಒಳಗಡೆ ಹೋದಾಗಲೇ ಹುಲಿಗಳಂತೆ ಆರ್ಭಟಿಸೋಕೆ ಶುರು ಮಾಡ್ತಾರೆ. ಅದೇ ರೀತಿ ಕಥೆನ ಇದು ಇವನ್ ರವಿದು ಅಂತ? ಎಸ್ ಪ್ರಭು, ಕೌಟುಂಬಿಕ ಸಮಸ್ಯೆಗೆ ಮನನೊಂದು ಯುವಕ ಹುಚ್ಚಾಟ ಮೆರೆದಿರುವಂತ ಒಂದು ಘಟನೆ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ತಾಲೂಕು ಕಚೇರಿ ಆವರಣ ಒಳಗಡೆ ನಡೆದಿರ್ತಕ್ಕಂಥದ್ದು. ಏನು ಈತ ರವಿ ಏನಿದ್ದಾನೆ, ಈತ ತುರುವೇಕೆರೆ ಪಟ್ಟಣದ ವಿನೋಬ ನಗರದ ನಿವಾಸಿ ಕೂಡ ಆಗಿರ್ತಕ್ಕಂಥದ್ದು. ಹಲವು ದಿನಗಳಿಂದ ಮಾನಸಿಕವಾಗಿ ಅಂದ್ರೆ ಏನು ಕೌಟುಂಬಿಕ ಸಮಸ್ಯೆಗೆ ಪ್ರತಿನಿತ್ಯವೂ ಕೂಡ ಜಗಳವನ್ನ ಮಾಡ್ತಾ ಇದ್ದ. ಆದ್ರೆ ಏನು ತಡನೆನ್ನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮದ್ಯದಂಗಡಿಯಲ್ಲಿ ಎಣ್ಣೆಯನ್ನ ಸೇವಿಸಿ ಏನು ತನ್ನ ಆರಾಮಗ್ನಾಗಿ ಏನು ಈ ಒಂದು ತಾಲೂಕು ಕಚೇರಿಗೆ ಬಂದು ಬಟ್ಟೆಯನ್ನ ಬಿಚ್ಚಿ ಅಲ್ಲಿ ಹುಚ್ಚಾಟ ಮೆರೆದಿರ್ತಕ್ಕಂಥದ್ದು. ಕೆಲ ಗಂಟೆಗಳ ಕಾಲ ಅಲ್ಲಿ ಒಂದು ರೀತಿಯಾದಂತ ಏನು ಸಾರ್ವಜನಿಕರು ಏನು ತಾಲೂಕು ಕಚೇರಿಗೆ ಬಂದಿರ್ತಾರೆ ಅವರು ಕಂಗಾಲಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಈ ದಿಢೀರನೆ ಕೂಡ ಕುಡಿದು ಬಂದು ಅಲ್ಲಿ ಅವಾಚ್ಯ ಪದಗಳಿಂದ ನಿಂದನೆ ಕೂಡ ಸಾರ್ವಜನಿಕರಿಗೆ ಮಾಡಿರ್ತಕ್ಕಂಥದ್ದು. ಈ ಒಂದು ವಿಚಾರ ತಿಳಿದ ಕೂಡಲೇ ಕೂಡ ಏನು ಪೋಷಕರು ಅಂದ್ರೆ ಅವ್ರ ತಾಯಿ ಮತ್ತೆ ಪತ್ನಿ ಇಬ್ರು ಕೂಡ ಆ ಒಂದು ಸ್ಥಳಕ್ಕೆ ಬರ್ತಾರೆ. ಅವ್ರನ್ನ ಮನವೊಲಿಸೋ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಏನು ಅವ್ರ ಮೇಲೂ ಕೂಡ ಮನಸೋ ಇಚ್ಛೆ ಬಾಯಿಗೆ ಬಂದ ರೀತಿಯಾಗಿ ಮಾತನಾಡಿರ್ತಕ್ಕಂಥದ್ದು. ಕೂಡಲೇ ಕೂಡ ಅವರು ಸ್ಥಳೀಯ ತುರುವೇಕೆರೆ ಪೊಲೀಸರಿಗೆ ಮಾಹಿತಿ ಕೊಡುವ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಪೊಲೀಸರು ಬಂದು ಆತನನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ರು ಕೂಡ ಪೊಲೀಸರಿಗೆ ಎದುರುಗಡೆನೆ ಕೂಡ ತೊಡೆಯನ್ನ ತೊಟ್ಟಿರ್ತಕ್ಕಂಥದ್ದು. ಏನು ಯಾವಾಗ ಘಟನೆ ತೀವ್ರ ರೂಪ ಪಡ್ಕೊಳ್ತಾ ಇದೆ ಅನ್ನೋ ಒಂದು ಸನ್ನಿವೇಶ ಬರುತ್ತೋ ಅಂತ ಸಂದರ್ಭದಲ್ಲಿ ಪೊಲೀಸರು ಆತನನ್ನ ಮತ್ತಿಬ್ಬರು ಪೊಲೀಸರನ್ನ ಕರೆಸ್ಕೊಂಡು ಆತನನ್ನ ವಶಕ್ಕೆ ಪಡುವ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಈ ಒಂದು ಮದ್ಯದ ನಶೆ ಇಳಿದ ನಂತರ ಆತನನ್ನ ಅಷ್ಟೇ ಠಾಣೆಯಲ್ಲಿ ಕೂರಿಸಿ ಬುದ್ಧಿವಾದ ಹೇಳುವ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಮತ್ತೆ ಇದೇ ರೀತಿಯ ಒಂದು ಘಟನೆ ಏನಾದ್ರೂ ಕೂಡ ಮುಂದುವರೆಸಿದ್ದೆ ಆದಲ್ಲಿ ನಿನ್ನ ವಿರುದ್ಧ ಏನು FIR ಅನ್ನು ದಾಖಲು ಮಾಡಿ ಕಾನೂನು ರೀತಿಯ ಒಂದು ಕ್ರಮವನ್ನು ಜರುಗಿಸ್ತೇನೆ ಅಂತ ಹೇಳಿ ಎರಡು ಅಂದ್ರೆ ಕುಟುಂಬದ ತಾಯಿ ಮತ್ತೆ ಪತ್ನಿ ಜೊತೆ ಕೂಡಿಸಿ ಮಾತುಕತೆ ನಡೆಸೋದ್ರ ಮುಖಾಂತರ ಸಮಸ್ಯೆಯನ್ನ ಬಗೆಹರಿಸುವ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದು ರೀತಿಯಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು
ಸಾಕಷ್ಟು ರೀತಿಯಾಗಿ ಸಾರ್ವಜನಿಕರು ಈ ಒಂದು ಘಟನೆಗೆ ಕಂಗಾಲಾಗಿರ್ತಕ್ಕಂಥದ್ದು. ಹೆಚ್ಚಿನದಾಗಿ ತಾಲೂಕು ಕಚೇರಿಗಳಲ್ಲಿ ಇನ್ ಮುಂದೆ ಪೊಲೀಸರನ್ನ, ಬೀಟ್ ಪೊಲೀಸರನ್ನ ನಿಯೋಜನೆ ಮಾಡಬೇಕು ಅಂತ ಸಾರ್ವಜನಿಕರು ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ನೋಡ್ತಾ ಇದ್ದೀವಿ ರವಿನ ರಂಪಾಟ, ಎಲ್ಲ ಬಟ್ಟೆ ಬಿಚ್ಕೊಂಡು ತಾಯಿಗೆ ಹೆಂಡತಿಗೆ ಹೊಡ್ಕೊಂಡು ಪೊಲೀಸರಿಗೆ ತೊಡೆತಟ್ಟು ಆವಾಜ್ ಹಾಕಿದ್ದಾನೆ. ನಶೆ ಇಳಿದ ಮೇಲೆ ಆಮೇಲೆ ಅಣ್ಣ ನಾನು ಮಾತಾಡಿದ್ದ ಇದು ಅಣ್ಣ ನಾನಾ, ಆಮೇಲೆ ಕೈಕಾಲು ಬೀಳೋದು, ಕ್ಷಮಿಸ್ಬಿಡಿ ನನ್ನ, ಏನೋ ಕುಡ್ದಾಗ ಮಾಡಿಬಿಟ್ಟೆ ಅಂತ ಹೇಳಿ. ನೋಡಿ ನಿಲ್ಲಕ್ಕಾಗ್ತಾ ಇಲ್ಲ ಅವನಿಗೆ, ಸ್ವಲ್ಪ ಮಾನಸಿಕವಾಗಿ ನೊಂದಿದ್ದಾನಂತೆ ಇವನು. ಆದರೆ ತಾಲೂಕು ಕಚೇರಿಗೆ ಬಂದು ಈ ರೀತಿಯಾಗಿ ಕೌಟುಂಬಿಕ ಜಗಳದಿಂದ ಪೊಲೀಸರಿಗೆ ಆವಾಜ್ ಹಾಕುವಂತಹ ಕೆಲಸವನ್ನು ಮಾಡಿದ್ದಾನೆ. ಅಲ್ಲಿ ಕೆಲವೊಬ್ಬರು ತಮಾಷೆ ನೋಡ್ತಾ ಇದ್ರು, ಕೆಲವೊಬ್ಬರಿಗೆ ಒಂದು ರೀತಿ ಮಜಾ ಸಿಗ್ತಾ ಇತ್ತು, ಇನ್ನು ಕೆಲವರು ಏನಪ್ಪ ಇದು ಅಂತ ಊಗಿತಾ ಇದ್ರು.